ಧರ್ಮವನ್ನು ಪುನಃ ಸ್ಥಾಪಿಸಲು ಭೂಮಿಗೆ ಅವತರಿಸಿದ ದೈವಿಕ ಶಕ್ತಿಯೇ ಅಯ್ಯಪ್ಪ ಸ್ವಾಮಿ. ಮಹಿಷಿ ಎಂಬ ಅಸುರಿ ದೇವತೆಗಳನ್ನು ಮಾನವರನ್ನು ಪೀಡಿಸಲು ಆರಂಭಿಸಿದಾಗ ಅವಳನ್ನು ಸಂಹರಿಸಲು ಭಗವಾನ್ ವಿಷ್ಣು ಮೋಹಿನಿ ರೂಪವನ್ನು ಧರಿಸಿದರು. ಶಿವ ಮತ್ತು ಮೋಹಿನಿಯ ದೈವಿಕ ಸಂಗಮದಿಂದ ಒಂದು ದಿವ್ಯ ಶಿಶುವು ಜನಿಸಿತು. ಆ ಶಿಶುವೇ ಹರಿಹರಪುತ್ರನಾದ ಅಯ್ಯಪ್ಪ. ಆ ದಿವ್ಯ ಶಿಶುವನ್ನು ಪಾಂಡಲನ್ನ ರಾಜ ರಾಜಶೇಖರನು ಅರಣ್ಯದಲ್ಲಿ ಕಂಡು ದತ್ತು ಸ್ವೀಕರಿಸಿದನು. ಅವನಿಗೆ ಮಣಿಕಂಠ ಎಂದು ಹೆಸರು ಇಡಲಾಯಿತು. ಬಾಲ್ಯದಿಂದಲೇ ಮಣಿಕಂಠನಲ್ಲಿ ಅಪಾರ ಧೈರ್ಯ, ಜ್ಞಾನ ಮತ್ತು ಕರುಣೆ ಕಂಡುಬಂದವು. ಯುದ್ಧಕಲೆಗಳಲ್ಲೂ ಶಾಸ್ತ್ರಗಳಲ್ಲೂ ಅವನು ಶೀಘ್ರವಾಗಿ ಪಾಂಡಿತ್ಯವನ್ನು ಪಡೆದನು ಮತ್ತು ಎಲ್ಲರ ಗೌರವಕ್ಕೆ ಪಾತ್ರನಾದನು. ಮಹಿಷಿಯ ಅಕ್ರಮಗಳು ಹೆಚ್ಚಾದಾಗ ಮಣಿಕಂಠನು ತನ್ನ ದೈವಿಕ ಸ್ವರೂಪವಾದ ಅಯ್ಯಪ್ಪ ಸ್ವಾಮಿಯಾಗಿ ಪ್ರಕಟಗೊಂಡನು. ಧರ್ಮರಕ್ಷಣೆಗೆ ನಡೆದ ಯುದ್ಧದಲ್ಲಿ ಅವನು ಮಹಿಷಿಯನ್ನು ಸಂಹರಿಸಿ ಅವಳಿಗೆ ಮೋಕ್ಷವನ್ನು ದಯಪಾಲಿಸಿದನು. ಇದರೊಂದಿಗೆ ಲೋಕದಲ್ಲಿ ಮತ್ತೆ ಶಾಂತಿ ಮತ್ತು ಸಮತೋಲನ ಸ್ಥಾಪಿತವಾಯಿತು. ತನ್ನ ದೈವಿಕ ಕರ್ತವ್ಯವನ್ನು ಪೂರ್ಣಗೊಳಿಸಿದ ನಂತರ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯನ್ನು ತನ್ನ ವಾಸಸ್ಥಳವಾಗಿ ಆರಿಸಿಕೊಂಡನು. ಅವನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ತಪಸ್ಸು ಮಾಡಿ ಶುದ್ಧ ಮನಸ್ಸು, ಶಿಸ್ತು ಮತ್ತು ಭಕ್ತಿಯಿಂದ ಬರುವ ಎಲ್ಲ ಭಕ್ತರನ್ನು ಆಶೀರ್ವದಿಸುವುದಾಗಿ ವರ ನೀಡಿದನು. ಅಯ್ಯಪ್ಪ ಸ್ವಾಮಿಯ ಜೀವನ ಸಮಾನತೆ, ಆತ್ಮನಿಯಂತ್ರಣ ಮತ್ತು ನಿಜವಾದ ಭಕ್ತಿಯ ಸಂದೇಶವನ್ನು ಮಾನವರಿಗೆ ನೀಡುತ್ತದೆ. ಭಕ್ತರು ಶ್ರದ್ಧೆಯಿಂದ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಜಪಿಸುತ್ತಾರೆ.